ಎಲ್ಲರಿಗೂ ನಮಸ್ಕಾರ. 10 ನಿಮಿಷ ನನ್ನ ಸ್ಪೀಚ್ ಇವತ್ತಿನ ಬೆಳಗಾವಿ ಬಾಲಕೂಟದ ವಾರ್ಷಿಕ ಬೆಳಗಾವಿ ಬಾಲಕೂಟದ ಎಲ್ಲ ನನ್ನ ಆಡಳಿತ ಮಂಡಳಿಯ ಸದಸ್ಯರೇ, ಅಧಿಕಾರಿಗಳೇ, ಯಾವ ವ್ಯಕ್ತಿಗಳೇ, ಬೆಳಗಾವಿ ಜಿಲ್ಲೆಯ ರಾಜ್ಯದ ಎಲ್ಲ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಆಡಳಿತ ಮಂಡಳಿ ಸದಸ್ಯರೇ, ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಾನು ಬಾಲಕೂಟ ಹಾಗೂ ನನ್ನ ವೈಯಕ್ತಿಕ ಅನಂತರ ಜೋಡಿಸಲೆಲ್ಲ ಸ್ವಾಗತ ಬಯಸುತ್ತೇನೆ. ಯಾಕಂದ್ರೆ 2 ವರ್ಷದಲ್ಲಿ ಹೋದ ಸಲ 13 ಕೋಟಿ, ಈ ಸಲ 12,59 ಲಕ್ಷ 2 ವರ್ಷ ಲಾಭ ಆಯಿತು. ಆದರೂ ಒಬ್ಬರು ಚಪ್ಪಾಳೆ ಲಾಸ್ ಮಾಡಿ ನಾವು ಚಪ್ಪಾಳೆ ಎಲ್ಲ ಬಂದೇ ಮಾಡಿದ್ರೆ ಸುಮ್ಮನೆ ಚಪ್ಪಾಳೆ ಎಲ್ಲ ಏನಾಗಿದೆ ಎಲ್ಲರೂ ಎಷ್ಟು ಹುಡುಗರು ಹೆಂಗಿರ್ಬೇಕೆಲ್ಲ ಇಷ್ಟು ಲಾಭ ಇಷ್ಟೆಲ್ಲ ಅನುಕೂಲ ಸವಲತ್ತೆಲ್ಲ ಕೊಟ್ಟರು. ಯಾಕೆ ಸುಮ್ಮನೆ ನನಗೆ ನೋಡ್ಕೋಬೇಕು ನಾನು. ಅದಕ್ಕೆ ಲಾಭ ಬೆಳಗಾವಿ ಬಾಲಕೂಟ ಇತಿಹಾಸ ಆಡಳಿತ ಎಲ್ಲ ನನ್ನ ಆಡಳಿತ ಮಂಡಳಿ ಎಲ್ಲ ನಾಯಕರು, ಅಧಿಕಾರಿಗಳು ಎಲ್ಲರ ಸಹಕಾರದಿಂದ, ನಿಮ್ಮೆಲ್ಲ ಸಹಕಾರದಿಂದ ಲಾಭ ಆಗಿದೆ. ಎಲ್ಲ ಬದಲು ನೋಡ್ತಿದೆ. ಯಾಕಂದ್ರೆ 60-71 ಕೋಟಿ ಲಾಭ ಮಾಡಬೇಕಂದ್ರೆ ಹೊರಗೆ ಹೋಗ್ತಿದ್ದೇವೆ. ಈಗ 100-12 ಕೋಟಿ ಆಗತ್ತಂದ್ರೆ ಈ ಗುಂದಾರದ ಸಹಕಾರ, ಸಹಕಾರ ಆಶೀರ್ವಾದ ಆಗಿದೆ. ಮುಂದಿನ ದಿನಮಾನಗಳು ಒಳ್ಳೆಯ ಇದರಲ್ಲಿ ಮಾಡೋಣ. ಅದಕ್ಕೆ ಹೋದ್ಸಲ ಒಂದೊಂದು ವಿಷಯ ಅದಕ್ಕೂ ಉತ್ತರ ಪ್ರಯತ್ನ ಮಾಡಿ ಜನರಲ್ ನೋಡಿ ಮಾತಾಡೋದ ಕೆಲವೊಂದು ವಿಷಯವನ್ನು ತಮಗೆ ಗಮನಿಸಿದ್ದೀನಿ. ಹೋದ್ಸಲ ಸ್ಕೀಮ್ ಅನೌನ್ಸ್ ಮಾಡಿದ್ದೇನೆ. ಎಲ್ಲರಿಗೂ 1 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಕವರ್ ಮಾಡ್ತೀನಿ. ಸೊ ಯಾರು ಬಂದಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು. ಅದನ್ನೆಲ್ಲ ನಾವು ಈ ಸಲ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅದನ್ನು ಹೇಳಿಬಿಡ್ತೀನಿ. ಯಾಕಂದ್ರೆ ನಾವೆಲ್ಲ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಪ್ರೀಮಿಯಂ ನಾವ ಕಟ್ತೀವಿ, ನಮ್ಮ ರೈತರಿಗೆ ಅನುಕೂಲ ಆಗಬೇಕಾಗುತ್ತೆ. ಇನ್ಶೂರೆನ್ಸ್ ಕಂಪ್ನಿ ಹೇಳಿದ್ರೆ ನಾವು 70 ವರ್ಷ ಮೇಲ್ಪಟ್ಟ ಇನ್ಶೂರೆನ್ಸ್ ಕೊಡೋದಲ್ಲ. ನಾನು ವಯಸ್ಸಾದ್ರೆ ಜಾಸ್ತಿ ತೀರ್ಕೊಡ್ತಾರೋ, ವಯಸ್ಸು ಕಳೆದ್ರೆ ಯಾರು ತೀರ್ಕೊಡ್ತಾರೋ, ನಮ್ಮ ಇನ್ಶೂರೆನ್ಸ್ ಯಾಕೆ ಕಟ್ಟಬೇಕು, ನಾ 2 ಕೋಟಿ ಕಟ್ಟಿ ನಾ ಯಾಕೆ ವಾಸ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಕ್ಯಾನ್ಸಲ್ ಮಾಡಿ ಎಲ್ಲ ಕಾಗದಗಳು ರೈತ ಕಲ್ಯಾಣ ನಿಧಿ ಮೀಟಿಂಗ್ ಕರೆದಿದ್ರು. ಕರೆದು ಏನ್ ಮಾಡಿದ್ರೆ ಯಾರು 4 ಸದಸ್ಯರು ನಿಧನ ಹೊಂದಿದ್ರೆ ಅವರಿಗೆ 60,000 ರೂಪಾಯಿ ಕ್ಯಾಶ್ ಮುಖಾಂತರ ಕೊಡೋನು. ಯಾರ ಕಾಲ ಹಾಕಿದ್ರು 25,000 ನಿರ್ಣಯ ಮಾಡಿ ರೈತ ಕಲ್ಯಾಣ ನಿಧಿ 60,000 ಸ್ಕೀಮ್ ಮಾಡಿದ್ರು. ಇನ್ಶೂರೆನ್ಸ್ ಕಟ್ಟಿ ಅನುಕೂಲ ಆಗಿದ್ದು ಹ್ಯಾಂಗ್ ಮಾಡೋದಂದ್ರೆ ಅದಕ್ಕೆ 60,000 ಅದ. ಅದಕ್ಕೆ ನನ್ನೊಂದು ವಿನಂತಿ, ಯಾಕಂದ್ರೆ ಬಹಳ ಜನ ಸದಸ್ಯರಿಗೆ ಕಾಲ ಹಾಕಿದ್ರು ಅವ್ರಿಗೆ 60,000 ಕೊಡ್ತಾ ಇದ್ರು. ಯಾವ ಕಾಲ ಹಾಕಿದ್ರು ಅವ್ರಿಗೆ 25,000 ಕೊಡ್ತಾ ಇದ್ರು. ನನ್ನೊಂದು ವಿನಂತಿ ಏನಂದ್ರೆ ಅವೆಲ್ಲ ಯಾರು ಹಾಕ್ತಲ್ಲ ರೈತರು ದಯಮಾಡಿ ಆಗ್ತಿದ್ದಾಗ ನೀವು ಹಾಲು ಹಾಕ್ರಿ. ನೀವು ಹಾಲು ಹಾಕಿದ್ರೆ ನಿಮ್ದು 15,000 ರೂಪಾಯಿ ಕೊಡ್ತಾರೆ. ಹಾಲು ಹಾಕಿ 75,000 ಅವ್ರಿಗೆ ಆಗ್ತದೆ, ನಿಮ್ಗೆ 10,000 ಅಷ್ಟ ಆಗುತ್ತೆ. ದಯಮಾಡಿ ನೀವು ಹಾಲು ಹಾಕಿ ಶುರು ಮಾಡಿದ್ರೆ ಮಕ್ಕಳು ಅನುಕೂಲ ಆಗ್ತದೆ. ದಯಮಾಡಿ ಇದು ಮಾಡಬೇಕು. ಇದರ ಜೊತೆಗೆ ನಾವೆಲ್ಲರೂ ಹೋದ ಲಾಭ ಬಂದಂತ ಅನುದಾನ, ಈ ಸಲ ಬಂದಂತ ಅನುದಾನ ವಾಪಸ್ ಮಾಡಿದ್ರೆ ನಿಮಗೆ ವ್ಯವಸ್ಥೆ ಮಾಡಬೇಕಂದ್ರೆ ನಾವು ಅದನ್ನು ತಗೊಂಡು ಲಾಭ ಗಳಿಸಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮಗೂ ಲಾಭ ಆಗಲ್ಲ, ನಿಮಗೂ ಲಾಭ ಆಗಲ್ಲ. ಅದಕ್ಕೆ ಬಂದಂತ ಲಾಭದಲ್ಲಿ ಹೋದ ಸಲ ಮ್ಯಾಟ್ ತಗೊಂಡಿರಿ, ಚಾರ್ ಕಟ್ಟಿ ಮಷೀನ್ ತಗೊಂಡಿರಿ, ಮಷೀನ್ ತಗೊಂಡಿರಿ, ಅನುದಾನ ಕೊಟ್ಟಿರಿ. ಈ ಸಲ ಮಾತ್ರ 10,000 ಮ್ಯಾಟ್ ನಮ್ಮ ಕೈಗೆ ನಿಮ್ಮದು ಮ್ಯಾಟ್ ಎಲ್ಲ ವಾಪಸ್ ಕೊಡೋದು. ಆಮೇಲೆ 400 ಚಾರ್ ಕಟ್ಟಿ ಮಷೀನ್ ಹೋದ ಸಲ ಡಿಸೈನ್ ಕೈಗೆ 300 ಡಿಸೈನ್ ತಗೋದು, 100 ಎಲೆಕ್ಟ್ರಾನಿಕ್ ತಗೊಳ್ಳೋದು. ಅದೊಂದು ನಿರ್ಣಯ ಮಾಡಿದ್ರೆ ನಿಂತಿ ಮಷೀನ್ ಇರ್ಬೋದು. ಸುಮಾರು 2 ಕೋಟಿ ಅನುದಾನ ಕಟ್ಟಡಗಳು ನಿರ್ಮಾಣ ಮಾಡಿ ಎಲ್ಲಿ ಕಟ್ಟಡ ಇದ್ದವು ಅವಕ್ಕೆಲ್ಲ 2 ಕೋಟಿ ಅನುದಾನ ಮುಖಾಂತರ ಎಲ್ಲ ಹೊಸ ಕಟ್ಟಡದಲ್ಲಿ ಅತಿ ಅಚ್ಚುಕಟ್ಟಾಗಿ ಮನೆಯಲ್ಲಿ ಸಂಸ್ಥೆಗಳಿಗೆ ಅದಕ್ಕೆ ಬಂದಂತ ಅನುದಾನ ವಾಪಸ್ ನಾವೆಲ್ಲ ಕೊಡಬೇಕು ಮಾಡಿದ್ದೀವಿ. ಅದ್ರ ಜೊತೆ ಕೈಗಾರಿಕೆ ವಿಚಾರ ಎಲ್ಲ ಪ್ರಚಾರ ಮಾಡಿ. ಯಾಕಂದ್ರೆ ಈ ಸಮಾರಂಭದಲ್ಲಿ ಬೆಳಗಾವಿ ನಡೆಸ್ತೀವಿ. 25 ಎಕರೆ ಜಮೀನಲ್ಲಿ ನಾವು ಬಂದಿದ್ದೇವೆ. ಯಾಕಂದ್ರೆ 3 ಜಮೀನು ಅಂದ್ರೆ ಹೀಗಾಗಿ ಪಶುಸಂಗೋಪನಾ ಇಲಾಖೆ ಜಮೀನು
ನಮ್ಮ ಹಾಲು ಹೋಗ್ಬೇಕಂದ್ರೆ ಆ ಜಾಗ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಹೊಸ ಗಡಿ ಕೈ ಹಾಕಿದ್ರೆ ಪ್ರೊಸೆಸ್ ಒಂದು 6 ತಿಂಗಳು ಆಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗಬೇಕಂದ್ರೆ ಖರೀದಿ ಮಾಡ್ಕೊಂಡು ನಮ್ಮದೇ ಜಮೀನು ಕಾಲ ಬೇಕಾದ್ರೆ ಒಕ್ಕೂಟ ಮಾಡಬೇಕಂದ್ರೆ ಅದೇ ಜಾಗದಾಗ ನಾವು 5 ರಿಂದ 6 ಎಕರೆ ಹೊಸ ಒಕ್ಕೂಟ ಆಗ್ತದೆ. ಹೊಸ ಒಕ್ಕೂಟ ಆಗೋದ್ರಿಂದ ಲಾಭ 40-3 ರೂಪಾಯಿ ವರ್ಷದ 45 ಇತ್ತು. ಇವತ್ತಿಗೆ 50 ರೂಪಾಯಿ 7 ರೂಪಾಯಿ ಹೆಚ್ಚು ಕಮ್ಮಿ ಎಷ್ಟೈತೆ ಒಂದು ವರ್ಷ ಮಾಡಿದ್ರೆ ಎಮ್ಮೆ 50 ರೂಪಾಯಿ ಬಿಲ್ ರೊಕ್ಕ ಕೊಡೋದಿಲ್ಲ, 5 ರೂಪಾಯಿ ಪ್ರೋತ್ಸಾಹ ಮಾಡೋದಿಲ್ಲ. ಆಕಳಿಗೆ ಅನುಗುಣ ಸುಮಾರು 2 ವರ್ಷದಲ್ಲಿ ರೇಟ್ ಜಾಸ್ತಿ ಮಾಡ್ಕೊತೀವಿ. ಹೊಟ್ಟೆ ಕಡೆ ಮುಂದೆ ನಾವು ಕಡಿಮೆ ಹೊಟ್ಟೆ ಆದಷ್ಟು ಹೆಚ್ಚು ಮಾಡ್ತಾರೆ. ಕಡಿಮೆ ಮಾಡೋದ್ರಾಗ ನಮ್ಮ ರೈತರಿಗೆ ತ್ರಾಸ ಆಗಬೇಕಾದ್ರೆ ಎಲ್ಲ ದಿನದಿಂದ ಎಲ್ಲ ವಸ್ತುಗಳು ಜಾಸ್ತಿ ಆಗಿಕೊಂಡಿದ್ದಾವೆ. ಅಸಲು ನಾವು ಬಿಲ್ಲೆಲ್ಲ ಕಡಿಮೆ ಮಾಡಿದ್ರೆ ನಮ್ಮ ರೈತರಿಗೆ ತೊಂದರೆ ಆಗೋದು ಹೇಳಿ ಅದಕ್ಕೋಸ್ಕರ ಯಾವುದೂ ಕಡಿಮೆ ಇಲ್ಲ. ಮುಂದೆ ದೇವರ ಅಕ್ಷರದಿಂದ ಕಡಿಮೆ ಮಾಡೋದಂತ ಅದೇ ಮ್ಯಾಗ ಹೋಗೋದು ಕೆಳಗೆ ಬಿಲ್ ಹೊಟ್ಟೆ ಕೊಡೋದ್ರಾಗ ಎಣ್ಣೆಯಲ್ಲಿ ಆಗಬೇಕು. ಎಲ್ಲರೂ ಸರ್ಕಾರ ಒಳ್ಳೆಯ ಗುಣಮಟ್ಟ ಹಾಲು ಕೊಡ್ಬೇಕಂತೇಳಿ ನನ್ನ ವಿನಂತಿ ಐತಿ. ನಾವೆಲ್ಲರೂ ಈ ಸಲ ಬೇಕಾದ್ರೆ BMCಗೂ ಯಾಕಂದ್ರೆ ಬಹಳ ಹೆಚ್ಚಾಗತ್ತೆ, ಇದು ಅಂದ್ರೆ ನಿರ್ವಹಣೆ ಹೆಚ್ಚಾಗತ್ತೆ ಅಂತೇಳಿ ಎಲ್ಲ ಬೋರ್ಡ್ ಮೀಟಿಂಗಲ್ಲಿ ಅಂದ್ರೆ ಪ್ರಸ್ತಾವ ಮಾಡಬೇಕಂದ್ರೆ ಸ್ವಲ್ಪ ಕೆಲಸ ಮಾಡ್ಕೊಡ್ಬೇಕು. ಸುಮಾರು 52 BMC ಈ ಸಲ 15 BMC ಆಗುತ್ತದೆ. ಅದಕ್ಕೆ BMCಗಳಿಗೆ ನಿರ್ವಹಣೆಗೆ ಬರ್ತೈತಿ. ಅದಕ್ಕೆ ವರ್ಷಕ್ಕೆ ಒಂದು 50 ರೂಪಾಯಿ ಹೆಚ್ಚು ಕೊಡೋದು ಮಾಡಿದ್ರೆ ಅಂದ್ರೆ 5% ಹೆಚ್ಚು ಮಾಡಿ ಏನ್ BMC ನಡೆಸ್ತೀವಿ 50 ಲಕ್ಷ ಅಂದ್ರೆ ಒಬ್ಬರಿಗೆ ನಮಗೆ ಹೆಚ್ಚಿಗೆ ಕೊಡೋದು ಲಾಸ್ ಆಗೋದು ಅಥವಾ ಅದನ್ನು ಅಮೌಂಟ್ ನಾವು ಹೆಚ್ಚು ಮಾಡಿ ಈ ಸಲ ಸುಮಾರು ಒಂದು 10 BMC ಅಂದ್ರೆ ಮತ್ತೆ ಇನ್ನೊಂದು 5 BMC ಎಲ್ಲರೂ 15 ವರ್ಷ BMC ಅಲ್ಲೆಲ್ಲ ಆಗುವಂತ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ಮುಂದಿನ ದಿನಮಾನದಲ್ಲಿ ಇನ್ನೂ ಅತಿ ಉನ್ನತ ಮಟ್ಟಕ್ಕೆ ನಾವು ದೇಶ ಬೆಳೆಯಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಕಮ್ಮಿ 10 ಕೃಷಿ ಕಾಲೇಜುಗಳು ಬರ್ತೈತೆ. ಯಾಕಂದ್ರೆ ಯಾವುದೋ 10 ಕೃಷಿ ನಿಮ್ಮ ಕಾಲೇಜುಗಳು ಅದಕ್ಕೆ ಹೊಟ್ಟೆ ಕಡಿಮೆ ಆಗುತ್ತೆ. 10 ಕರೆಕ್ಟ್ ಆಗಿ ನಮ್ಮ ರೈತರಿಗೆ ಇಲ್ಲಿ ಬೌದ್ಧ ಅನುಕೂಲ ಆಗ್ತದೆ. ಎಲ್ಲ ಒಳ್ಳೆಯ ದೇಶದ ಯುವಕೇಶ್ ನಾವೆಲ್ಲ ಕೆಲಸ ಮಾಡಾಕತ್ತೀವಿ. ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಇನ್ಶೂರೆನ್ಸ್ ವಿಚಾರ ಈಗಾಗಲೇ ನಮ್ಮ ಶ್ರೀಕಾಂತ್ ಹಸುಗಳಿಗೆ 2 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ವಿ ನಾವು. ಅಂದ್ರೆ 2 ವರ್ಷಕ್ಕೆ ಮುಂದೆ ಏನೋ ಹಸುಗಳಿಗೆ ತೊಂದರೆ ಆಗಬಾರ್ದು, ಆದರೂ ಇನ್ಶೂರೆನ್ಸ್ ಬೇಕಂದ್ರೆ ನಮ್ಮ ರೈತರಿಗೆ ಯಾವುದು ತ್ರಾಸ ಆಗಬಾರ್ದು ಇನ್ಶೂರೆನ್ಸ್ ಕವರ್ ಮಾಡಿದ್ವಿ. ನಿಮ್ಮ ಹಾಲ ರೈತರಿಗೆ ಇದ್ದು ಅನುದಾನ ಮಾಡಿದ್ವಿ. ಈಗ ಎಲ್ಲರೂ ಬಿಟ್ಟಿದ್ದೀವಿ. ತಾವೆಲ್ಲರೂ ನಮ್ಮ ವಕೀಲರಿಗೆ ಏನೇನು ಹೇಳಿದ್ವಿ ಹೇಳಿದೆ ಹೇಳಿದೆ. ಈಗ ನನ್ನ ಪ್ರಶ್ನೆ ಎಲ್ಲರೂ ಈ ಸಲ ನೀವು ಕೇಳಿದ ಪ್ರಶ್ನೆ ಮುಂದೆ ನಿಮ್ಮ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ಈಗ ನೀವೆಲ್ಲ ಕೊಡಸ್ ಹೇಳಿದೆ. ಈಗ ನಾನು ಲಿಸ್ಟ್ ಓದ್ತೀನಿ. 15 ತಾಲೂಕುಗಳಲ್ಲಿ 102 ಸೊಸೈಟಿ ಇದ್ದಾವೆ. 20 ಸೊಸೈಟಿ ಬರೀ 50 ಒಳಗೆ ಹಾಲಾಗ್ತದೆ ಕೈ ನಡೆಸೋದು. 71 ಸೊಸೈಟಿ ಇಲ್ಲಿಂದ ಯಾವಾಗಲೂ ಎಲ್ಲಿ ಎಲ್ಲಿ ಹಾಲು ಕೊಟ್ಟಿಲ್ಲ ನಮಗೆ ಕೈ ನಡೆಸೋದು. 71 ಸೊಸೈಟಿ 15 ಕೇಳಾದ್ರೆ 1 ಲೀಟರ್ ಕೊಟ್ಟಿಲ್ಲ. 5 ತಾಲೂಕು 14 ಸೊಸೈಟಿಗಳು ಇಲ್ಲಿಂದ 1 ಲೀಟರ್ ಎಣ್ಣೆ ಹಾಲು ಕೊಟ್ಟಿಲ್ಲ ಒಬ್ಬರಿಗೆ. ಮುಂದೆ ಬಂದ ಸೆಕ್ರೆಟರಿ ಅದಕ್ಕೆ ಪ್ರಕಾರ 12 ಹಾಲು ಒಬ್ಬರು ಎಣ್ಣೆ ಹಾಲು ಕೊಟ್ಟಿಲ್ಲ. ಗೋಕಾಕ 4 ಸಂಘಗಳು ಎಣ್ಣೆ ಹಾಲು ಕೊಟ್ಟಿಲ್ಲ. ಹುಕ್ಕೇರಿಯೊಳಗೆ 7 ಸಂಘಗಳು ಎಣ್ಣೆ ಹಾಲು ಕೊಟ್ಟಿಲ್ಲ. ಕಾರವಾರದಾಗ 14 ಸೊಸೈಟಿಗಳು ಎಣ್ಣೆ ಹಾಲು ಕೊಟ್ಟಿಲ್ಲ. ಖಾನಾಪುರದಾಗ 6 ಸೊಸೈಟಿಗಳು ಎಣ್ಣೆ ಹಾಲು 13 ಸೊಸೈಟಿ 1 ಲೀಟರ್ ಹಾಲು
ಬೇಕಾದ್ರೆ ಮಾರ್ಕೆಟ್ ನಮಗೆ ಮಾರ್ಕೆಟ್ ಕಾಂಪಿಟೇಷನ್ ಮಾಡಲೇಬೇಕು. ನೀವು ಎಣ್ಣೆ ಹಾಕಿದ್ರೆ ಬರೀ 34-30 ಸಾವಿರ ಲೀಟರ್ ಬರ್ತದೆ. ಯಾಕಂದ್ರೆ 40 ಬರ್ತದೆ. ಎಣ್ಣೆ ಹಾಕಿ ಇಲ್ಲ ಕೊಡಲಿಲ್ಲ ಅಂದ್ರೆ ನಮಗೆ ಅನಿಸುತ್ತದೆ ಆಕಳ ಹಾಲು ನಮಗೆ ಹಾಕಿದ್ರೆ ಎಣ್ಣೆ ಹಾಲು ಪ್ರೈವೇಟ್ ಕೊಡ್ತೀರಿ. ಅದಕ್ಕೆ ನೀವೇ ಹೇಳಿ. ಅದ ನೀವೆಲ್ಲ ಕೇಳಿದ್ರೆ ಎಲ್ಲ ಕೊಟ್ಟಿದ್ದೀರಿ. ನೀವು ಬೇಡಿಕೆ ಇದ್ದೀರಿ ಅಂತ ಇದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ. ಎಲ್ಲ ಮಾಡಿದಾಗ ಈಗ ಎಣ್ಣೆ ಹಾಲು ಕೊಡಲಿಲ್ಲ ಲಾಭ ಆಗುವುದಿಲ್ಲ. ಮುಂದಿನ ದಿನಮಾನ ಇನ್ನೂ ಬಹಳ ಕಾಂಪಿಟೇಷನ್ ಇದೆ. ಅದಕ್ಕೆ ಎಲ್ಲ ಕಾರ್ಯದರ್ಶಿಗಳು ನಾನು ವಿನಂತಿ ಮಾಡ್ಕೊಳ್ತೀನಿ. ನೀವು ದಯಮಾಡಿ ನಮಗೆ ನಾಳೆ ಅಧಿಕಾರಿಗಳು ನಮ್ಮ 50% ಎಣ್ಣೆ ಹಾಲು ನಾವು ಕೊಡಾಕಬೇಕು. ಕೊಡಲಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಏನೇ ನಡೆದು ಬಹಳ ಕಠಿಣ ಆಗ್ತದೆ. ಯಾಕಂದ್ರೆ ನೀವು ದಯಮಾಡಿ ಆಕಳ ಕೊಟ್ಟು ಎಣ್ಣೆ ಹಾಲು ಕೊಟ್ಟರೆ ದಯಮಾಡಿ ಅಲ್ಲಿ ನಿಮ್ಮ ಚೇರ್ಮನ್ಗಳು ವಿನಂತಿ ಮಾಡ್ತೀನಿ, ಆಡಳಿತ ಮಂಡಳಿಯವರು ಮಾಡ್ತೀನಿ, ಕಾರ್ಯದರ್ಶಿಗಳು ಮಾಡ್ತೀನಿ. ದಯಮಾಡಿ 50% ಎಣ್ಣೆ ಹಾಲು ನೀವು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬೇಡಿಕೆ ಎಲ್ಲ ಕೊಡಬೇಕು. ಹಾಲು ನೀವೆಲ್ಲ ಏನು ವಿಷಯಗಳಾಗಲ್ಲ. ದಯಮಾಡಿ ಎಲ್ಲರೂ ಮಾಡಿದ ಒಂದು ವಿಷಯ ಎಣ್ಣೆ ಹಾಲು ಹಾಲು ಕೊಟ್ಟು ನೀವು ಡ್ರೈವರ್ ಮಾಡಿ 50% ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಸೆಕ್ರೆಟರಿಗಳಿಗೆ ಆಡಳಿತಗಳಿಗೆ ನೀವು ಕೊಟ್ಟದಾದ್ರೆ ಇನ್ನೂ ಬಹಳ ನನ್ನೆಲ್ಲ ಬಹಳ ಆಸೆ ಇದಾವೆ. ಯಾಕಂದ್ರೆ ವೈಯಕ್ತಿಕವಾಗಿ ನಮ್ಮೆಲ್ಲ ಆಡಳಿತ ಬಂದಿರೋರು ಏನೂ ಆಸೆ ಇಲ್ಲ. ನಾವು ಡೈಲಿ ಬಹಳ ಒಂದು ಕಪ್ ಚಾ ಕೊಟ್ಟು ಊಟ ಸರಿ ಕೊಡಕ್ಕೆ ಬಂತು. ನಾವು ಹೋಟೆಲ್ದಾಗ ಏನಾಗಿ ಊಟ ಮಾಡೋದು ಕಷ್ಟ ಹಾಕೋದಿಲ್ಲ. ನಮ್ಮೆಲ್ಲ ಫೀ ಬರ್ತದೆ. ಅವತ್ತೈದು ಸ್ವಲ್ಪ ಏನು ನಮಗೆ ಬರ್ತೈತಿ ಅಂದ್ರೆ ರೈತ ಕಲ್ಯಾಣ ಜಮಾ ಮಾಡಬೇಕು. ₹1 ತಗೊಂಡು ಹತ್ರ ನಮ್ಮ ಆಸೆ ಇದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಬರೀ ಕಬ್ಬು ಹಚ್ಚೋದು, ಅರಿಶಿನ ಹಚ್ಚೋದು, ಗೊಂಜಾಳ ಮತ್ತೆ